ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ನಮ್ಮ ಹಿರಿಯ ಪತ್ರಕರ್ತರಾದ ಹೆಚ್ಚುವಾಗ ನಮ್ಮ ವಾಸು ಅವರು ಮತ್ತು ಎಲ್ಲ ಪತ್ರಕರ್ತರಿಗೆ ನಮಸ್ಕಾರಗಳು ತಿಳಿಸ್ತಾ, ಮಾನ್ಸ್ಟರ್ ಈ ಒಂದು ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಅದು ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತೆ ಅಂತ ಹೇಳಿದರು ನಮ್ಮ ಕಾರ್ತಿಕ್ ಅವರು. ಫಾದರ್ ಪಾತ್ರ ಅಂದರೆ ಹೀರೋ ತಂದೆಯ ಪಾತ್ರ ಚೆನ್ನಾಗಿತ್ತು. ಅಂದರೆ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಾನೀಗ ಸಾಂಗ್ ಟ್ರೈಲರ್ ಟೀಸರ್ ನೋಡಿದಾಗ ಭಾಳ ಖುಷಿ ಆಯಿತು. ಫುಲ್ ಟೀಸರ್ ಇಂಗ್ಲೀಷ್ ಸಾಂಗ್ ಹಾಕಿದಾರಲ್ಲ, ಭಾಳ ಇಂಪ್ರೆಸ್ ಆಗಿತ್ತು. 2 ಸರಿ ಅಲ್ಲ, ಇನ್ನೂ 2 ಸರಿ ಹಾಕಿದ್ರು ನಾನು ನೋಡ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು. ತುಂಬ ಫೀಲ್ ಇತ್ತು ಅದರಲ್ಲಿ. ಆ ಟ್ಯೂನು ತುಂಬ ಚೆನ್ನಾಗಿ ಹಾಕಿದ್ದೀರ ವೆಂಕಟೇಶ್. ಭಾಳನೇ ನಾನು ನಿಜವೂ ಹಾರ್ಟ್ಲಿ ಹೇಳ್ತಾ ಇದ್ದೀನಿ, ತುಂಬ ಇಷ್ಟ ಆಯಿತು ನನಗೆ. ಆ ಸಾಂಗಿಗೆ ಕಟ್ಟಿಂಗಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ಎಲ್ಲೂ ಒಂಚೂರು ಲ್ಯಾಗ್ ಇಲ್ಲ, ಅದ್ಭುತವಾಗಿತ್ತು ಟೀಸರು. ಸೊ ಇದರಲ್ಲಿ ನನ್ನ ಪಾತ್ರಕ್ಕೆ ನಾನೇ ಆ್ಯಕ್ಷನ್ ಕಂಪೋಸ್ ಮಾಡಿದ್ದೀನಿ. ನನ್ನ ಪೇರಾಗಿ ಸಂಗೀತ ಅವರು ಮಾಡಿದ್ದಾರೆ. ಚೆನ್ನಾಗಿತ್ತು ಪಾತ್ರ, ಒಂದು ಒಳ್ಳೆ ಫೀಲ್ ಇದೆ. ನಾನು ನಮ್ಮ ರಾಜ್ ಬಹುದವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ, ನಂದು ಅವ್ರದ್ದು ಕಾಂಬಿನೇಷನು. ಸೊ ಓವರಾಲ್ ಒಂದು ಒಳ್ಳೆ ಪಾತ್ರ, ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ ಸಿನಿಮಾದಲ್ಲಿ. ಧರ್ಮ ಅವರು ಇದ್ದಾರೆ, ಆಮೇಲೆ ನಮ್ಮ ವಿಕ್ಟರಿ ವಾಸು ಇದ್ದಾರೆ, ರಾಜ್ ಬೌದ್ದೂರ್, ಆಮೇಲೆ ಸಂಗೀತ ಮೇಡಮ್, ನಾನು, ಹೊಸ ಹುಡುಗ ನಮ್ಮ ನಿರ್ಮಾಪಕರ ಮಗ, ತುಂಬ ಬ್ರಿಲಿಯಂಟು. ನಾನು ಒಂದಿನ ಮಾತಾಡಿದೆ ಹುಡುಗನ ಹತ್ರ, ಎಷ್ಟು ಬ್ರಿಲಿಯಂಟ್ ಅಂದರೆ ನೋಡೋಕೆ ಆಗಿದ್ದಾನೆ ಹುಡುಗ, ಭಾಳ ಬ್ರಿಲಿಯಂಟ್, ಭಾಳ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಸೊ ಮಾನ್ಸ್ಟರ್ ಒಳ್ಳೆ ಸ್ಕ್ರಿಪ್ಟ್ ಇರೋಂಥ ಸಿನಿಮಾ. ಈ ಚಿತ್ರದಲ್ಲಿ ಒಂದು ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ, ಜೊತೆಗೆ ಹೊಸ ಹುಡುಗ, ನಮ್ಮ ಪ್ರೊಡ್ಯೂಸರ್ ಪುಟ್ಟರಾಜ್ ಅವ್ರ ಮಗ, ಹೊಸ ಹುಡುಗ. ಆ ಹುಡುಗನಿಗೂ ಒಳ್ಳೇದಾಗಲಿ. ಕಾರ್ತಿಕ್ ವೆಂಕಟೇಶ್ ಅವರು ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾಗೆ ಎಲ್ಲರ ಆಶೀರ್ವಾದ ಬೇಕು, ಒಂದು ಒಳ್ಳೆ ಟೀಮ್ ವರ್ಕ್ ಅಂತ ಹೇಳ್ತಾ ಈ ಸಿನಿಮಾಗೆ ಒಳ್ಳೇದಾಗಲಿ. ನಮ್ಮ ಪುಟ್ಟರಾಜ್ ಅವ್ರಿಗೆ ಒಳ್ಳೇದಾಗಲಿ, ಕಾರ್ತಿಕ್ ವೆಂಕಟೇಶ್ ಒಳ್ಳೆ ಹೆಸರು ಬರಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಸಪೋರ್ಟ್ಗೆ. ಏನು ಸರ್, ಯಾವುದು ಸಿಲಿಂಡ್ರನಾ? ಸಿಲಿಂಡ್ರು ಈಗ ಒರಿಜಿನಲ್ ಸಿಲಿಂಡರ್ ಹೆಸರೇ ಹುಡುಗ ಸತ್ಯ ಹೋಗ್ಬಿಡ್ತಾನಲ್ಲ. ನೀವು ಫುಲ್ ಫೈಟ್ ನೋಡಿದ್ರೆ ನೀವು ಲ್ಯಾಗ್ ಅನ್ಸಲ್ಲ, ಅದು ಫಾಸ್ಟಾಗಿ ಹೊಟ್ಟೋಗುತ್ತೆ. ಅದೇನಂದ್ರೆ ಆ ಕ್ಯಾರೆಕ್ಟರ್ ಪವರ್ ಆ ಥರ ಎಮೋಷನ್ ಆಗಿರುತ್ತೆ. ನನ್ನೊಂದು ಬಟ್ ನಿಂತ್ಕೊಂಡು ಆ ಸಿಚುವೇಶನ್ ಹೆಂಗಿರುತ್ತೆ ಅಂದರೆ, ಸಿಲಿಂಡರ್ ಅಲ್ಲ, ಇನ್ನೂ ದೊಡ್ಡ ಸಿಲಿಂಡರ್ ಅಂದ್ರೆ ಎತ್ತು ಬಿಡ್ತೀವಿ, ಆ ಥರದ ಸಿಚುವೇಶನ್. ಒಬ್ಬ ಮನುಷ್ಯನಿಗೆ ಕೋಪ ಬಂದರೆ, ಅದು ಆ್ಯಕ್ಚುಲಿ ಇದು ಫ್ಯಾಕ್ಟು, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿದೆ. ಕೋಪ ಬಂದರೆ, ಸಿಟ್ಟು ಬಂದರೆ ಅವನಿಗೆ 10ರಷ್ಟು ವೆಯ್ಟ್ ಎತ್ತುತ್ತಾನೆ ಮನುಷ್ಯ, ಅದು ಆ್ಯಕ್ಚುಲಿ ನಿಜ. ಸೊ ಸಿಲಿಂಡ್ರ್ ಯಾವ ಲೆಕ್ಕ ಆರಾಮಾಗಿ ಎತ್ಬೋದು. ಅದು ಖಾಲಿ ಸಿಲಿಂಡ್ರು, ಲೋಡೆಡ್ ಅಲ್ಲ, ಖಾಲಿ ಸಿಲಿಂಡ್ರು. ಓಕೆ, ನೋ ಪ್ರಾಬ್ಲಮ್. ಆ ಥರ ಸುಮಾರು ಮಾಡಿದ್ದೀವಿ. ಡೆಮ್ಮಿ 100% ಡೆಮ್ಮಿನೇ. ಅದನ್ನು ಒರಿಜಿನಲ್ ಅಂತ ಹೇಳೋಕ್ಕಾಗ್ತದ? ಅಲ್ಲ, ಒರಿಜಿನಲ್ ಸಿಲಿಂಡರ್ ಹೊಡೆದ್ರೆ ನನ್ನ ಕಾಲಲ್ಲಿ ಇರ್ತದೆ. ಮ್ಯಾನೇಜ್ ಮಾಡ್ತೀವಲ್ಲ. ಸೊ ಒಳ್ಳೇದಾಗಲಿ ಮಾನ್ಸ್ಟರ್ಗೆ, ಇಡೀ ಟೀಮ್ಗೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ಯಾರಿಗೂ ಸಿಟ್ಟು ಬಂದು ಲೋಡೆಡ್ ಸಿಲಿಂಡರ್ ಎತ್ತದಿಲ್ದಿರುವಂಥ ಪರಿಸ್ಥಿತಿ ಇರಲಿ. ಥ್ಯಾಂಕ್ ಯು. ಈಗ ಪಾತ್ರದಲ್ಲಿ ಅಭಿನಯಿಸಿರುವಂಥ ನಮ್ಮ ಸಂಗೀತ, ಬೆಳ್ಳಿ ಪರದೆ ಮೇಲಾಗಲಿ ಅಥವಾ ಟಿ ವಿಲಾಗಲಿ ಎಲ್ಲ ಕಡೆ ಎಲ್ಲೆಲ್ಲೋ ನೀವೇ, ಎಲ್ಲೆಲ್ಲೋ ಹೊಚ್ಚಿಯು. ಸಂಗೀತ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಮಾನ್ಸ್ಟರ್ ಚಿತ್ರದ ಆಡಿಯೋ ರಿಲೀಸ್ ಇತ್ತು ಸರ್. ತುಂಬ ಚೆನ್ನಾಗಿದೆ ಸಾಂಗು. ಕಾರ್ತಿಕ್ ಸರ್, ನಾನು ಶೂಟಿಂಗಲ್ಲಿ ಕಾರ್ತಿಕ್ ಸರ್ ಆಲ್ರೌಂಡರ್ ಆ್ಯಕ್ಚುಲಿ, ಬರೀ ಡೈರೆಕ್ಷನ್ ಅಲ್ಲ, ಅಸೋಸಿಯೇಟ್ ಅವರೇ, ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ದದ್ದು ಅವರೇ, ಆಮೇಲೆ ಮ್ಯಾನೇಜರ್ ಥರ ಅವರೇ ಕಾಲ್ ಮಾಡಿ ಎಷ್ಟು ಗಂಟೆ ಗಾಡಿ ಬರುತ್ತೆ, ಆಲ್ರೌಂಡರ್. ಇಂಥ ಕೆಲಸ ಮಾಡಿ ನಾನು ಹಾಗಿಲ್ಲ. ಆ್ಯಂಡ್ ವೆರಿ ಡೆಡಿಕೇಟೆಡ್ ಡೈರೆಕ್ಟರ್. ತುಂಬ ಖುಷಿ ಆಗುತ್ತೆ. ಕಾರ್ತಿಕ್ ಸರ್ ಜೊತೆ ನಾನು 2ನೇ ಸಿನಿಮಾ ಮಾಡಿದ್ದು ಆ್ಯಕ್ಚುಲಿ. ಇದು ಒಂದು ಪಾತ್ರ ನಮ್ದೆಲ್ಲ ಫ್ಲ್ಯಾಶ್ ಬ್ಯಾಕಲ್ಲಿ ಬರೋಂಥದ್ದು. ನಂದು ಮಂಜು ಸರ್ ಮಕ್ಕಳ ಚಿಕ್ಕವರಿರ್ತಕ್ಕಂಥದ್ದು ಹೀರೋ ಆದಮೇಲೆ ಇವಾಗಲೂ ಅವ್ರನ್ನ ನೋಡ್ತಾರೆ, ಶೂಟಿಂಗಲ್ಲಿ ನೋಡಿರಲಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿರೋದು. ಒಳ್ಳೇದಾಗಲಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ಅವ್ರ ಮಗನಿಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಗುಡ್ ಲಕ್. ಮತ್ತು ಕಾರ್ತಿಕ್ ಸರ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಮತ್ತೆ ಕೆಲಸ ಮಾಡೋಂಥ ಭಾಗ್ಯ ಸಿಗಲಿ.
ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಈಗಷ್ಟೇ ಬಂದಿರುವಂಥ ಸಂಗೀತದಂತೆ ಪ್ರತಿಫಲಿಸ್ತು. ಧನ್ಯವಾದಗಳು. ಇನ್ನು ಧರ್ಮಕೀರ್ತಿ ರಾಜ್ ಅವರು ಕೂಡ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಮಾನ್ಸ್ಟರ್ ಸಿನಿಮಾ ಟೈಟಲ್ ಇದ್ದಂಗೆ ಒಂದು ಕಂಪ್ಲೀಟ್ ಲಾರ್ಜರ್ ದನ್ ಲೈಫ್ ಸಿನಿಮಾ, ಒಂದು ಆ್ಯಕ್ಷನ್ ಸಿನಿಮಾ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಡೈರೆಕ್ಟರ್ ಸರ್ ಬಂದು ನನಗೆ ಕತೆ ಹೇಳಿ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಮುಖ್ಯ ಪಾತ್ರ, ಲೈಕ್ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್. ಕಥೆನ ಏನೇನು ನಡೀತಾ ಇರುತ್ತೆ ಅದಕ್ಕೆ ಒಬ್ರು ಬೇಕು ಏನಂತ ಇದು ಮಾಡೋಕ್ಕೆ ಅಂತ ಇನ್ವೆಸ್ಟಿಗೇಟ್ ಮಾಡೋಕ್ಕಂತ ಒಂದು ಪಾತ್ರ ನಂದು. ಸೊ ಅದು ಬಂದು ಪುಟ್ಟರಾಜು ಸರ್ ಬಂದು ನನಗೆ ಸರಿ ಮಾಡ್ತಾಯಿದ್ದೀನಿ, ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ಸಪೋರ್ಟ್ ಇರಲಿ, ನಮ್ಮ ಮಗನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ. ಸೊ ದಯವಿಟ್ಟು ನೀವು ಬರಬೇಕು, ಮಾಡಬೇಕು ಈ ಸಿನಿಮಾ ಅಂತ ಹೇಳಿದಾಗ ಖಂಡಿತ ಸರ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಇವತ್ತು ನಿರ್ಮಾಪಕರು ಸಿನಿಮಾ ಮಾಡ್ತಾಯಿರಂದರೆ ಅದಕ್ಕೆ ಎಲ್ಲರದು ಸಪೋರ್ಟ್ ಬೇಕೇ ಬೇಕು. ಅದರಲ್ಲೂ ಅವರ ಮಗನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾಯಿರಂದರೆ ಅವ್ರು ಬಂದು ಕೇಳಿದ ತಕ್ಷಣ ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಒಂದು ಒಳ್ಳೆ ವಿಷನ್ ಇತ್ತು ಅವ್ರಿಗೆ, ಲೈಕ್ ಏನಾದರೂ ಒಂದು ಈ ಡ್ರಗ್ ಮಾಫಿಯಾ ಬಗ್ಗೆ ಏನಾದರೂ ಒಂದು ತೋರಿಸ್ಬೇಕು, ಒಂದು ಯುವ ಜನತೆಗೆ ಯಾವ ಥರ ಒಂದು ಡ್ರಗ್ ಮಾಫಿಯಾ ಏನೇನು ಆಗ್ತಾ ಇರುತ್ತೆ ಅಂತ ತೋರಿಸ್ಬೇಕಂತ ಈ ಸಿನಿಮಾನಲ್ಲಿ ಪ್ಲ್ಯಾನ್ ಮಾಡಿ ಅವ್ರ ಮಗನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ಅವ್ರ ಜೊತೆನೂ ಕಾಂಬಿನೇಷನ್ ಇತ್ತು ಮಗನ ಜೊತೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಮೊದಲನೇ ಸಿನಿಮಾ ಅಂತ ಹೇಳೋಕ್ಕೆ ಎಲ್ಲ ತುಂಬ ಐ ಥಿಂಕ್ ಕ್ಲಾಸ್ಗೆಲ್ಲ ಹೋಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ತ್ರಿಲ್ಲ ಮಂಜು ಮಾಸ್ಟರ್ ಇದ್ದಾರೆ, ಸಂಗೀತ ಮ್ಯಾಮು, ಗಣೇಶ್ ಸರು. ಸೊ ಕಾಂಬಿನೇಷನ್ ಇರಲಿಲ್ಲ, ಬಟ್ ಇವ್ರ ಜೊತೆಲಿ ವರ್ಕ್ ಮಾಡಿದ್ದೀನಿ ಮುಂಚೆನು. ಸೊ ಈ ಸಿನಿಮಾಲು ಅವರು ಇದ್ದಾರೆ ಅಂದರೆ ಖುಷಿ ಆಯಿತು. ಆ್ಯಂಡ್ ರಾಜ್ ಬಹದ್ದೂರ್ ಸರ್ ಇದ್ದಾರೆ, ವಿಕ್ಟೋರಿಯಾ ಸರ್ ಅವರು ಇದ್ದಾರೆ, ವಾಸಿ ಸರ್ ಇದ್ದಾರೆ. ಸೊ ಖುಷಿ ಆಯಿತು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದು. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾಗಲಿ ಅಂತ ಕೇಳ್ಕೊತೀನಿ. ಹಾಗೂ ಉಮೇಶ್ ಬಂಕರ್ ಸರ್ ಇದ್ದಾರೆ, ಈ ಸಿನಿಮಾಲಿಲ್ಲ ಬಟ್ ಗೆಸ್ಟ್ ಆಗಿ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ನವಾಜ್ ಜೊತೆನೂ ಕಾಂಬಿನೇಷನ್ ಇತ್ತು ನನಗೆ ಸಿನಿಮಾಲಿ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಧರ್ಮ ಅವರೇ. ಇನ್ನು ರಾಜ್ ಬಹದ್ದೂರ್ ಸರ್ ಅವರ ಮಾತುಗಳನ್ನು ಕೇಳೋಣ. ಅವರ ಪಾತ್ರ. ಎಲ್ರಿಗೂ ನಮಸ್ಕಾರ. ಮಾನ್ಸ್ಟರ್ ಒಂಥರ ಡಿಫ್ರೆಂಟ್ ಆದ ಟೈಟ್ಲು. ಈ ಟೈಟಲ್ನಲ್ಲಿ ಈ ಚಿತ್ರದಲ್ಲಿ ಕೆಲವರು ಹೊಸಬರು ಮಾಡಿರೋದು, ಆದರೆ ಅವರು ಹೊಸಬರು ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಡೈರೆಕ್ಟರ್ ಅವ್ರಿಗೆಲ್ಲರಿಗೂ ಅವ್ರವ್ರ ಪಾತ್ರನ ಅಚ್ಚುಕಟ್ಟಾಗಿ ಮಾಡೋ ಥರ ಡೈರೆಕ್ಷನ್ ಮಾಡಿದ್ದಾರೆ ಕಾರ್ತಿಕ್ ಅವರು. ಈ ಚಿತ್ರದಲ್ಲಿ 90% ಕಾರ್ತಿಕ್ ಅವ್ರದೇ ಕೆಲಸ. ಒಂಥರ ಸಕಲಕಲ ಒಲ್ಲವಂತರ ಅವರು. ಎಲ್ಲ ಗೊತ್ತು ಚಿತ್ರದ ಬಗ್ಗೆ. ಅವ್ರೆಲ್ರಿಗೂ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಸ್ಟಂಟ್ ಆರ್ಟಿಸ್ಟ್ಗಳು ನಮ್ಮ ಥ್ರಿಲ್ಲರ್ ಮಂಜು ಅವರು, ಸ್ಟಂಟ್ ಆರ್ಟಿಸ್ಟ್ಗಳು ತಮ್ಮ ಜೀವದ ಮೇಲೆ ಆಸೆ ಬಿಟ್ಟು ಸ್ಟಂಟ್ ಮಾಡಿದ್ದಾರೆ. ಆ ಥರ ಮಾಡಿಸಿದ್ದಾರೆ ಮಂಜು ಅವರು ಫೈಟ್ ಮಾಡಿದ್ದಾರೆ. ಜೊತೆಗೆ ಸ್ಟಂಟ್ ಆರ್ಟಿಸ್ಟ್ಗಳನ್ನು ಅಷ್ಟು ಚೆನ್ನಾಗಿ ಫೈಟ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇದರಲ್ಲಿ ಒಬ್ಬ ಹುಡುಗ ಹೀರೋ, ಆತನೇ ಮೇಯ್ನ್ ಕ್ಯಾರೆಕ್ಟ್ರು. ಆ ಹುಡುಗ ಇದು ಫಸ್ಟು ಚಿತ್ರ, ಆದರೆ ಇದು ಮೊದಲನೇ ಚಿತ್ರ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಆ ಹುಡುಗ. ಆ ಡೈರೆಕ್ಟ್ರು ಅವನ್ನ ಬೆಂಡೆತ್ತಿಬಿಟ್ರು. ಬೆಂಡೆತ್ತಿ ಅವನಿಗೆ ಆಕ್ಟಿಂಗ್ ಕ್ಲಿಯರ್ ಆಗಿ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾನೆ. ಅವನ್ನ ನಾವೆಲ್ಲ ಆಶೀರ್ವಾದ ಮಾಡಿ ಮುಂದಕ್ಕೆ ಬೆಳೆಯಪ್ಪ ಅಂತ ನಾವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡೋಣ. ಮತ್ತು ಈ ಚಿತ್ರನ ನನ್ನ ಸ್ನೇಹಿತ ರಜನಿಕಾಂತ್ಗೆ ಹಾಕಿ ತೋರಿಸ್ತೀನಿ. ಅವನೇನಾದರೂ ಚಿತ್ರನ ನೋಡ್ಬಿಟ್ಟ ಅಂತೇಳಿ ನಾವು ಪಬ್ಲಿಷ್ ಮಾಡಿದ್ರೆ ರಜನಿಕಾಂತ್ಗೆ ಕೋಟ್ಯಾಂತರ ಜನ ಫ್ಯಾನ್ ಇದ್ದಾರೆ. ನಮ್ಮ ತಲೈವ ಪಿಕ್ಚರ್ ನೋಡಿರೋದು ನಾವು ನೋಡೋಣ ಬರ್ರಿ ಅಂತ ಅವರೆಲ್ಲ ಬಂದು ನೋಡ್ಬಿಟ್ರೆ ಪಿಕ್ಚರು ಎಲ್ಲ ಎಗರ್ಕೊಂಡು ಹೋಗ್ಬಿಡುತ್ತೆ. ಆ ಥರ ಒಂದು ಪ್ಲಾನ್ ಇದೆ. ಜೊತೆಗೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಇದರಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಕೊಡ್ಬೇಡ. ನನ್ನ ಮಗ ಮಂಜು ಅವರು, ಸಂಗೀತ ಅವರು ನನ್ನ ಸೊಸೆ.
ಅವರು ನನಗೆ ಬೆಂಡೆತ್ತು ಬಿಟ್ರು, ಮಾವನಿಗೆ ಬೆಂಡೆತ್ತು ಬಿಟ್ರು ಸಂಗೀತ ಅವರು. ಏ ಮಾವ ಮಾವ ಬಾ 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 ಮಾವ ಎಳೆದು ಕೆಳಗೆ ಬೀಳಿಸ್ಬಿಟ್ರು ಅವರು. ಅವರು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಒಂಥರ ಸಾಯೋ ಸೀನಲ್ಲಿ ಅವರು ರಿಯಲ್ ಆ್ಯಕ್ಟಿಂಗ್ ಮಾಡಿದ್ರು. ನಾವು ಕೂತ್ಕೊಂಡು ನೋಡ್ತಾ ಇದ್ವಿ, ಏನಮ್ಮ ಇಷ್ಟು ಚೆನ್ನಾಗಿ ಮಾಡ್ತಾರ ಇವರು ಅಂತ ನಮಗೆ ಆಶ್ಚರ್ಯ ಆಗೋಯ್ತು. ಭಾಳ ಚೆನ್ನಾಗಿ ಮಾಡಿದ್ದಾರೆ, ಪ್ರತಿಯೊಬ್ಬ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ. ಕಥೆನೂ ಭಾಳ ಚೆನ್ನಾಗಿದೆ, ನೋಡೋ ಥರ ಇದೆ. 2.5 ಗಂಟೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ಪಿಕ್ಚರ್ನ ಡೈರೆಕ್ಟ್ ಮಾಡಿದ್ದಾರೆ. ಈ ಪಿಕ್ಚರ್ನ ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಪ್ಪ ಅಮ್ಮ ಮಾತಾಡಿದ್ರು, ಇನ್ನು ತಾತ ರೋಲ್ ಮಾಡಿರೋರು ಮಾತಾಡಿದ್ರು, ಇನ್ನು ಮೊಮ್ಮಗ ಹೀರೋ ಆಗಿ ಕಾಣಿಸ್ಕೊಳ್ತಿರುವಂತಹ ಡೆಬ್ಯೂ ಮೂವಿ ಅವ್ರದ್ದು ಸಂತೋಷ್ ರೆಡ್ಡಿ. ಮೊದಲನೇದಾಗಿ ಇಲ್ಲಿ ವೇದಿಕೆ ಮೇಲಿರೋ ಜನರಿಗೂ ಮತ್ತು ನನ್ನ ನೋಡ್ತಿರೋ ಎಲ್ಲ ಆಡಿಯನ್ಸ್ಗೂ ನಮಸ್ಕಾರಗಳು. ನಾನು ತುಂಬ ಅದೃಷ್ಟವಂತನೇ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮಪ್ಪ ಸಿಕ್ಕಿರೋದು ನನಗೆ ಪುಣ್ಯ. ಅವ್ರು ಇಮೋಷನಲ್ ಆಗಿದ್ದಾನೆ, ಕಣ್ಣಲ್ಲಿ ನೀರು ಬರ್ತದೆ ಅಷ್ಟು. ಅವರಪ್ಪ ಅವ್ರಿಗೋಸ್ಕರ ಎಲ್ಲ ಮಾಡಿದ್ದಾರೆ. ಅವರಪ್ಪನ ಹೆಸರನ್ನ ಫೋನಿಗೆ ಮೈ ಹೀರೋ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಸೊ ತಂದೆ ಈ ವಯಸ್ಸಲ್ಲಿ ಹೀರೋ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಮಾಡಿದ್ದಾರೆ. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳೋದು ಬೇಡ, ಟೀಚರ್ ನೋಡಿದ್ರೆ ನನಗೆ ಏನು ಅನಿಸ್ತೀನಿ ಎಲ್ರಿಗೂ ಮನಸ್ಸಾಕ್ಷಿ ಮನಸ್ಸು ಕೊಟ್ಕೊಂಡು ಹೇಳಿ. ನೀವು ಸೌಂಡ್ ಎಫೆಕ್ಟು, ನಾನು ಸೌಂಡ್ ಎಫೆಕ್ಟ್ಸ್ ಗನ್ ಸೌಂಡ್ ಎಲ್ಲ ಬರ್ತಲ್ಲ, ಅದನ್ನು ಸಾಂಗ್ ಸಿಂಕ್ ಮಾಡಿದ್ದೀವಿ ನಾವು. ಆ ಗನ್ ಸೌಂಡ್ ಎಫೆಕ್ಟ್ಸ್ ರೆಕಾರ್ಡಿಂಗ್ ಎಲ್ಲ ಸಿಂಕ್ ಮಾಡಿ ಇಂಡಿಯನ್ ಕ್ಲಾಸಿಕಲ್ ಟ್ಯೂನ್ನ ವೆಸ್ಟರ್ನ್ ಲಿರಿಕ್ಸ್ ಬರೆದು ಹಿಂದೂಸ್ತಾನಿ ಕ್ಲಾಸಿಕಲ್ ಫ್ಯೂಷನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮ್. ಥಿಯೇಟರ್ ನೋಡ್ರಿ, ನಾವೇನು ಹೇಳಲ್ಲ, ಥಿಯೇಟರ್ ನೋಡ್ರಿ ಫಿಲ್ಮ್ನ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗ, ಅದ್ಭುತವಾಗಿ ಮಾಡಿದ್ದಾನೆ. ನಮ್ಮ ತಂದೆ ಮಗಳು ಬಾಂಧವ್ಯ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ತಂದೆ ಹೆಸರನ್ನ ಮೈ ಹೀರೋ ಅಂತ ಸೇವ್ ಮಾಡ್ಕೊಂಡಿದ್ದಾನೆ. ಅವ್ನು ಇಮೋಷನಲ್ ಆಗಿ ಮಾತಾಡೋಕ್ಕಾಗ್ತಿಲ್ಲ. ಸೊ ದಯವಿಟ್ಟು ನೆಕ್ಸ್ಟ್ ಇರೋರಿಗೆ ನಾವು ಚಂದನ್ ಸರ್ ದಯವಿಟ್ಟು ಒಳಗೆ ಬನ್ನಿ ಸರ್. ಚಂದನ್ ಸರ್ ಅದ್ಭುತವಾಗಿ ಮಾತಾಡ್ತಾ ಇದ್ದ, ಸ್ವಲ್ಪ ಅಪ್ಸರ ಫೀಲಿಂಗ್ ಆಯ್ತು ನಮ್ಗೆ, ಹಂಗಾಗಿ ಅಪ್ಸರ ಆಗಿದೆ. ಏನು ಬೇಜಾರು ಮಾಡ್ಕೊಡಿ ಯಾರು. ಖಂಡಿತ ಇಲ್ಲ ಬಿಡಿ ಸರ್, ನಾವು ದೊಡ್ಡ ಪರದೆ ಮೇಲೆ ನೋಡ್ತೀವಿ ಆಕ್ಟಿಂಗ್ ಮೂಲಕ. ವಿಕ್ಟ್ರಿ ವಾಸು ಸರ್, ನಮ್ಮ ಸಿನಿಮಾನಲ್ಲಿ ಸರ್ ನಿಮ್ಮ ಪಾತ್ರ ಏನು ಅಂತ ತಿಳಿಸಿ ಸರ್. ಮರಿ ಪಿಕ್ಚರ್ನಲ್ಲಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನಿ, ನಿಮಗೆ ಯಾಕೆ ಎದುರ್ಕೊಳ್ತೀನಿ ನೀನು? ನಾಳೆ ಬೆಳೆಯೋನಪ್ಪ ನೀನು, ದೊಡ್ಡ ಹೀರೋ ಆಗಿ ಬರೋ ನೀನು. ಮಾತಾಡೋದಕ್ಕೆಲ್ಲ ಭಯ ಬಿಡಬೇಡ, ಫ್ರೀಯಾಗಿ ಮಾತಾಡು. ಒಳ್ಳೆ ನಟ ಆಗ್ತೀಯ, ಒಳ್ಳೆ ಟ್ಯಾಲೆಂಟ್ ಇದೆ ನಿನ್ನಲ್ಲಿ, ಎದುರ್ಬೇಡ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೂ, ಹಸಿರಾಗಿದ್ದಂಥ ಪತ್ರಕರ್ತರಿಗೂ, ಮಾಧ್ಯಮ ಮಿತ್ರರಿಗೂ, ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಾರ್ತಿಕ್ ವೆಂಕಟೇಶ್ ನನಗೆ ಸುಮಾರು ವರ್ಷದಿಂದ ಪರಿಚಯ. ದರ್ಪಣ ಒಂದು ಸಿನಿಮಾ ಬಿಟ್ಟರೆ ಆಲ್ಮೋಸ್ಟ್ ಅದೆಲ್ಲ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನೇ ಅಂತಲ್ಲ, ಇಲ್ಲಿ ಕೂತಿರ್ತಕ್ಕಂಥ ಗಣೇಶ್ ಆಗಿರ್ಬೋದು, ನಾನಿರ್ಬೋದು, ಸುಮಾರು ನಮ್ಮ ಕುರಿರಂಗ ಯಾರೂ ಬಂದಿಲ್ಲ. ಯೂಶಲಾಗಿ ಎಲ್ಲ ಚಿತ್ರದಲ್ಲೂ ಆಲ್ಮೋಸ್ಟ್ ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಶಿಸ್ತುಬದ್ಧವಾದ ನಿರ್ದೇಶಕ, ಟೈಮ್ ವೇಸ್ಟ್ ಮಾಡಲ್ಲ. ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡು ಚೆನ್ನಾಗಿ ಶೂಟ್ ಮಾಡ್ತಾರೆ. ಅಂದರೆ ಒಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ. ಆ ಕ್ಯಾರೆಕ್ಟ್ರು ಶೂಟಿಂಗ್ ಮುಗಿಸ್ಕೊಂಡು ಸಾರಿ ಫಿನಿಶ್ ಆಯ್ತು ಹೋಗಿ ಅಂತಾರೆ. ಸೀನ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಖುಷಿಯಾಗುತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ನನ್ನ ಈ ಚಿತ್ರದಲ್ಲಿ ಒಬ್ಬ ದೊಡ್ಡ ಧಾರ್ಮಿಕ ಮುಖಂಡನ ಪಾತ್ರ, ಅಂದರೆ ಒಂದು ಬಾಲಾ ಠಾಕ್ರೆ ಇನ್ಸ್ಪೈರ್ ಆಗಿ ಮಾಡಿರತಕ್ಕಂಥ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಮಾನ್ಸ್ಟರ್ ಚಿತ್ರ ತುಂಬ ಯಶಸ್ಸನ್ನು ಕಂಡು ಇದೇ ಸಂಸ್ಥೆಯಿಂದ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಒಂದು 16 ಸಿನಿಮಾ ಬರಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಪ್ಲೀಸ್ ಪಾಸ್ ಆನ್ ಮಾಡಿ ನಮ್ಮ ಸಂದೀಪ್ ಮಲ್ಲಾನಿ ಸರ್, ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ ಸರ್. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಭಾಳಷ್ಟು ಸಿನಿಮಾಗೆ ನಟಿಸ್ತಾ ಇದ್ದೀನಿ. ಅದಕ್ಕೆ ಮೇನ್ ಕಾರಣ ಒಂದು ಕಾರ್ತಿಕ್ ವೆಂಕಟೇಶ್. ಮೊದಲು ಸಿನಿಮಾ ನಟಿಸ್ತಾ ಇದ್ದೆ, ಸಣ್ಣ ಪುಟ್ಟ ಪಾತ್ರ ಮಾಡಿ. ಬಟ್ ಕಾರ್ತಿಕ್ ವೆಂಕಟೇಶ್ ಅವರ ದರ್ಪಣ ಸಿನಿಮಾದಿಂದ ನಂದು ರೀಎಂಟ್ರಿ ಆಯಿತು ಸಿನಿಮಾದ ಆ್ಯಕ್ಟಿಂಗ್ಗೆ. ಸೊ ಅವರು ಎಲ್ಲ ಸಿನಿಮಾ ನಟಿಸಿದ್ದೀನಿ ನಾನು. ದರ್ಪಣ, ಪರಿಶುದ್ಧಂ, ಇದು ಪಂಚದ್ರಿ, ಮಾನ್ಸ್ಟರ್ ಮತ್ತು ಭಾಳಷ್ಟು ಸಿನಿಮಾ ಇದೆ. ಆಗುದಲ್ಲ ಒಳ್ಳೆದಕ್ಕೆ, ಬ್ಲ್ಯಾಕ್ ಕೋಬ್ರಾ ಎಲ್ಲ ಭಾಳ ಸಿನಿಮಾ ನಟಿಸಿದ್ದೀನಿ. ಕಾರ್ತಿಕ್ ಸೂಪರ್ ಫಾಸ್ಟ್
ಡೈರೆಕ್ಟರ್, ರೈಟರ್, ಸ್ಕ್ರೀನ್ ಪ್ಲೇ ಎಲ್ಲ, ಡೈಲಾಗ್ ರೈಟರ್, ಈಗ VFX ಕೂಡ ಇಲ್ಲಿ ಮಾಡಿದ್ರು ಇಲ್ಲಿ. ಸೊ ಸೊ ಈಸ್ ಓವರ್ ಆಲ್ ಎಲ್ಲ ಕಂಪ್ಲೀಟ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅವರ ಹೆಸರು ಬರಬೇಕಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಕಾರ್ತಿಕ್ ಫಾರ್ ಯು ಆ್ಯಂಡ್ ಆಲ್ ಯು ವೆಂಚರ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ರಶ್ಮಿ ವಿನೋದ್ ಅಂದ್ಬಿಟ್ಟು. ಇಲ್ಲಿ ಎಷ್ಟೊಂದು ಜನ ತಾರಾಗಣ ಇದೆ. ನಾನು ತುಂಬ ಮೂವಿಗಳು ಮಾಡಿದ್ದೀನಿ, ಆದರೆ ನನ್ನ ಕನ್ನಡ ಮೂವಿಗಳು ಇನ್ನೂ ರಿಲೀಸ್ ಆಗಿರಲಿಲ್ಲ. ಸರ್ ಈ ಮೂವಿನಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಂದು ಈ ಮೂವಿನಲ್ಲಿ ನವಾಜ್ ಜೊತೆ ನೆಗೆಟಿವ್ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇಷ್ಟೊಂದು ಜನ ಜೊತೆ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ಇದು ಸ್ಟಾರ್ ಕ್ಯಾಸ್ಟ್ ಮೂವಿ ಅಂತ ಅನ್ನೋದು ತುಂಬ ಸೆಲೆಬ್ರಿಟಿಗಳೆಲ್ಲ ಇರೋದ್ರಿಂದ ನನಗೆ ಇನ್ನೂ ಬೇರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಸರ್, ನಮ್ಮ ಪುಟ್ಟರಾಜು ಸರ್ ಅಂತ ಆ ಥರ ತಂದೆ ಇವರು ಸಂತೋಷ ಪಡೆದಿರೋದಕ್ಕೆ ನಿಜವಾಗ್ಲೂ ನಮಗೆಲ್ಲ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅವ್ರ ಮಗನಿಗೋಸ್ಕರ ಒಂದು ಮೂವಿ ಮಾಡಬೇಕು, ಮೂವಿ ಇಂಡಸ್ಟ್ರಿಗೆ ಬರಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಸರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಥರ ಒಬ್ಬ ಪ್ರೊಡ್ಯೂಸರ್ ನಮ್ಮ ನಿಜವಾಗ್ಲೂ ಮೂವಿ ಇಂಡಸ್ಟ್ರಿಗೆ ಬೇಕು ಅಂತ ನಾನು ನಿಜವಾಗ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮ್ಯಾಮ್. ಹಾಗೆ ಚಂದನ್ ಕುಮಾರ್ ಅವರು ಬಂದಿದ್ದಾರೆ. ಕಬ್ಜಾ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದಂಥವ್ರು ನಮ್ಮ ಸಿನಿಮಾಗೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಸರ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಮುಂಚಿತವಾಗಿ ಬರಬೇಕಾಗಿತ್ತು, ತಡವಾಗಿ ಬಂದ ಕ್ಷಮೆ ಇರಲಿ. ಕಾರ್ತಿಕ್ ವೆಂಕಟೇಶ್ ಅವರು ಮೂಲತಃ ನನ್ನ ಸ್ನೇಹಿತರು ಮೊದಲನೇದಾಗಿ, ಹಾಗೂ ಅವ್ರ ಕೆಲಸ ನೋಡಿದ್ದೀವಿ. ನಮ್ಮದು ಒಂದು ಪ್ರೊಡಕ್ಷನ್, ಒಂದು ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮುಹೂರ್ತ ಆಯಿತು, ಅದಕ್ಕೂ ಅವರೇ ಮ್ಯೂಸಿಕ್ ಮಾಡಿಕೊಡ್ತಾ ಇದ್ದಾರೆ. ಮಾನ್ಸ್ಟರ್ ಟೈಟಲ್ ತುಂಬ ವಿಶೇಷವಾಗಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ, ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ಒಳ್ಳೆಯದಾಗಲಿ. ಮತ್ತು ಈ ಸಿನಿಮಾ ಒಂದು ಒಳ್ಳೆಯ ಹಂತಕ್ಕೆ ಹೋಗಲಿ. ಆ್ಯಸ್ ಎ ಡಿಸ್ಟ್ರಿಬ್ಯೂಟರಾಗಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಸಮಸ್ಯೆಗಳು ಇಂಡಸ್ಟ್ರಿ ಫೇಸ್ ಮಾಡ್ತಾ ಇದೆ. ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಅನ್ನೋರ ಕಾಲದಿಂದ ಇವತ್ತಿನವ್ರಿಗೆಲ್ಲ ಒಳ್ಳೆ ಸಿನಿಮಾಗಳೇ ಬಂದಿದೆ, ಬರ್ತಾನೇ ಇದೆ. ನಾವು ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾನ ಬಿಡುಗಡೆ ಮಾಡಬೇಕು, ಪ್ರಚಾರ ಮಾಡಬೇಕು, ಜನಗಳಿಗೆ ತಲುಪುವಂಥ ಕೆಲಸಗಳನ್ನ ಮಾಡಬೇಕು, ಜನಗಳು ಥಿಯೇಟ್ರಿಗೆ ಬಂದು ನೋಡೋ ಥರ ಕೆಲಸಗಳಾಗಬೇಕು. ಅದಕ್ಕೆ ಪ್ರೊಡ್ಯೂಸರು ಏನಪ್ಟು ಫಸ್ಟ್ ಕಾಪಿ ಅಂತ ಅಂದ್ಬಿಟ್ಟು ಸಿನಿಮಾ ಮಾಡ್ತಾರೆ, ಅದನ್ನು ಹೊರತುಪಡಿಸಿ ರಿಲೀಸ್ಗೆ ಅಂತ ಒಂದು ಬಜೆಟ್ ಎತ್ತಿಟ್ಟು ಅದ್ರ ಪ್ರಕಾರವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಯಾವತ್ತೂ ಕನ್ನಡಿಗರು ಕೈ ಬಿಟ್ಟಿಲ್ಲ. ಕರ್ನಾಟಕ ಅಲ್ಲದೆ ಹೊರ ರಾಜ್ಯ, ಹೊರ ದೇಶಗಳಲ್ಲೂ ಇವತ್ತು ಸಿನಿಮಾನ ನೋಡ್ತಾ ಇದ್ದಾರೆ ಜನ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡಿ ಸಿನಿಮಾನ ರಿಲೀಸ್ ಮಾಡಿದ್ದ ಮಾನ್ಸ್ಟರ್ ತಂಡದವ್ರಿಗೂ ಕೇಳ್ಕೊತೀನಿ, ಯಾರೇ ಮಾಡಲಿ ಸಿನಿಮಾ, ಯಾರೇ ರಿಲೀಸ್ ಮಾಡಲಿ, ಒಂದು ಒಳ್ಳೆ ರೀತಿಯಲ್ಲಿ ಆಗಲಿ, ಒಂದು ಒಳ್ಳೆ ಸಬ್ಜೆಕ್ಟು ಒಳ್ಳೆ ರೀತಿಯಲ್ಲಿ ತಲುಪಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ರಾಬರ್ಟ್ ಅವರೇ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಒಂದು ಸ್ಪೆಷಲ್ ನಮಸ್ಕಾರ. ಮಾನ್ಸ್ಟರ್ ಈ ಮೂವಿನಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ. ಬಾಲರಾಜ್ ವಾಡಿಯಾರ್ ಅವರು ಮಗ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದೆ ಡೈರೆಕ್ಟರ್ ಕಾರ್ತಿಕ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊಳ್ತೀನಿ. ಮತ್ತು ಪುಟ್ಟರಾಜನ್ ಅವ್ರಿಗೆ, ಪ್ರೊಡ್ಯೂಸರ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊಳ್ತೀನಿ. ಕ್ಯಾರೆಕ್ಟರ್ ಬಂದು ಸ್ವಲ್ಪ ನೆಗೆಟಿವ್ನೇ, ಒಂಥರ ಅಷ್ಟು ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಪಾರ್ಟ್ 1ನಲ್ಲಿ ಸ್ವಲ್ಪನೇ ಬರೋದು, ಬಟ್ ಪಾರ್ಟ್ 2ನಲ್ಲಿ ತುಂಬ ಲೀಡ್ಗಳಿದೆ. ಸೊ ಅದನ್ನು ಇನ್ನೂ ರಿವೀಲ್ ಮಾಡಿಲ್ಲ ಇವರು, ನಾನೇ ಫಸ್ಟ್ ಹೇಳೋ ಥರ ಇದೆ. ಸೊ ಟೀಮ್ಗೆ ಮತ್ತು ಇನ್ನೊಂದು ವಿಷಯ ತುಂಬ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂತ ಇದ್ದೆ ನಾನು. ಒಂದಿನ ನೈಟ್ ಶೂಟು ಫೈಟ್ ಸೀನ್ ಆಗ್ತಾ ಇರುವಾಗ ನಮ್ಮ ತಿರುಮಲ ಮಂಜುನಾಥ್ ಮಾಸ್ಟರ್ ಅವ್ರಿಗೆ ಹೇಗೆ ಬಿತ್ತು. ಒಬ್ಬ ಹೊಸ ಫೈಟರು ಗೊತ್ತಿಲ್ಲದೆ ಮಚ್ಚಿನಲ್ಲಿ ಹೊಡೆಯುವಾಗ ಸರ್ಗೆ ಹೇಗೆ ಬಿತ್ತು. ತುಂಬ ನೋವಿನಲ್ಲಿ ನೈಟ್ ಮಿನಿಮಮ್ ಅಂದರೆ ಒಂದು 2:30-3 ಗಂಟೆ ಆಗಿರಬೇಕು ಈ ಇನ್ಸಿಡೆಂಟು. ಬೆಳಗ್ಗೆ 7 ಗಂಟೆವರೆಗೂ ಆ ಫೈಟ್ ಸೀನನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಸರ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊಡ್ತೀನಿ. ಹಾಗೂ ಟೀಮ್ಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೀನಿ. ಮತ್ತು ಮೀಡಿಯಾ ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕು, ಮೂವಿನೂ ಇನ್ನೂ ಸ್ವಲ್ಪ ಒಳ್ಳೆ ಪ್ರಮೋಷನ್ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ನಮಸ್ಕಾರ. ಮಾನ್ಸ್ಟರ್ ವಾರ್ ಅಗೇನ್ಸ್ಟ್ ಡ್ರಗ್ಸ್, ಇದು ಈಗಿನ ಯುವ ಪೀಳಿಗೆಗೆ ಬಹಳ ಒಂದು ಆದರ್ಶಪ್ರಾಯವಾದ ಸಿನಿಮಾ ಅಂತ ಭಾವಿಸ್ತೀನಿ. ಪುಟ್ಟರಾಜ್ ರೆಡ್ಡಿ ಅವರು ಮೊದಲ ಸಿನಿಮಾ ತಮ್ಮ ಮಗನಿಗೋಸ್ಕರ ಮಾಡಿದ್ದಾರೆ. ಪುಟ್ಟರಾಜ್ ರೆಡ್ಡಿ ಅವರು ನನಗೆ ತುಂಬ ವರ್ಷಗಳಿಂದ ರಾಜಕೀಯ ಸ್ನೇಹಿತರು, ಅವರಿಗೆ ಶುಭವಾಗಲಿ. ಅವ್ರ ಮಗ ಮಾತಾಡುವಾಗ ಬಹಳ ಭಾವುಕನಾದ. ಯಾಕಂದರೆ ನಿಜವಾಗ್ಲೂ ದ ರಿಯಲ್ ಹೀರೋ ಅಂದರೆ ಫಾದರೇ. ಮಗನಿಗೆ
ಮಕ್ಕಳಿಗೆ ದ ರಿಯಲ್ ಹೀರೋ ಫಾದರ್. ಹಾಗಾಗಿ ಎಲ್ಲ ತಂದೆನೂ ತಮ್ಮ ಮಕ್ಕಳಿಗೆ ಏನಾದರೂ ಒಂದು ತ್ಯಾಗ ಮಾಡ್ತಾ ಇರ್ತಾರೆ. ಆ ಒಂದು ತ್ಯಾಗದ ಪ್ರತೀಕ ಮಾನ್ಸ್ಟರ್ ಸಿನಿಮಾನ ಮಗನಿಗೋಸ್ಕರ ಮಾಡಿದ್ದಾರೆ. ಮತ್ತು ಲಕ್ಷ್ಮೀಕಾಂತ್ ಕೂಡ ಒಂದು ಒಳ್ಳೆ ವಿಲನ್ ಪಾತ್ರ ಇದನ್ನು ಮಾಡಿದ್ದಾರೆ. ನಮ್ಮ ಕಾರ್ತಿಕ್ ವೆಂಕಟೇಶ್ ಇವತ್ತೇನೋ ಸ್ವಲ್ಪ ಅವರ ಮಾತಿಗೆ, ಬುಲೆಟ್ ಟ್ರೈನ್ ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕ್ಕೊಂಡಿದ್ರು. ಹಲೋ ಕಾರ್ತಿಕ್ ಸ್ವಲ್ಪ ಬ್ರೇಕ್ ಹಾಕೊಂಡು ಮಾತಾಡಿದ್ರು. ಇವತ್ತು ತುಂಬ ಕಷ್ಟಪಟ್ಟು ಬ್ರೇಕ್ ಹಾಕೊಂಡು ಮಾತಾಡಿದ್ದಾರೆ. ಸೊ ಅವರ ಸಿನಿಮಾದಲ್ಲಿ ನಾನು, ನಮ್ಮ ವಿಕ್ಟ್ರಿ ವಾಸು, ಸಂಗೀತ ಅವರೆಲ್ಲರೂ ಒಂಥರ ಆಸ್ಥಾನ ಕಲಾವಿದರಿದ್ದಾಗೆ ಅವರೆಲ್ಲ ಸಿನಿಮಾಗಳಲ್ಲೂ ನಾವು ಪಾತ್ರ ಮಾಡಿದ್ದೀವಿ. ವೆಂಕಟೇಶ್ ಅವರ ಒಂದು ಒಳ್ಳೆ ಗುಣ ಅಂದರೆ ಎಲ್ಲ ನಮ್ಮ ಕನ್ನಡದ ಕಲಾವಿದರನ್ನ ಆರಿಸಿ ಸೆಲೆಕ್ಟ್ ಮಾಡಿ ಅವ್ರು ನಮಗೆ ಒಂದು ಪಾತ್ರಗಳನ್ನ ಕೊಡ್ತಾರೆ. ಕಾರ್ತಿಕ್, ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾವ ಸಿನಿಮಾಗಳು ಕೂಡ ಬಹಳ ಬೇಗ ಮುಗಿಸ್ತಾರೆ, ಯಾಕಂದರೆ ಅವರೇ ಡೈರೆಕ್ಷನ್ನು, ಸ್ಕ್ರಿಪ್ಟು, ಮ್ಯೂಸಿಕ್ಕು, ಎಡಿಟಿಂಗು ಎಲ್ಲ ಇರೋದ್ರಿಂದ ಸಿನಿಮಾ ಬೇಗ ಮುಗಿಯುತ್ತೆ. ಅವರೊಂದು ರೀತಿ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟ್ರು, ಅವ್ರಿಗೆ ಶುಭವಾಗಲಿ. ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ, ದಯವಿಟ್ಟು ಮಾಧ್ಯಮದವರು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಎಲ್ಲರೂ ಕೂಡ ಆದಷ್ಟು ಬೇಗ ಬಂದು ರಿಲೀಸ್ ಆದಮೇಲೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ತಾವೊಂದು ಕ್ಯಾಪ್ಷನ್ ಹಾಕಿದ್ರೆ ಇಡೀ ಇಂಡಸ್ಟ್ರಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ಮಾನ್ಸ್ಟರ್ ಟೀಮಿಗೆ ಶುಭವಾಗಲಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ಭುತವಾಗಿದೆ. ನಾನು ಫಸ್ಟು ಕಾರ್ತಿಕ್ ವೆಂಕಟೇಶ್ ಸ್ಟಾರ್ಟಿಂಗ್ ಏನು ಹೇಳಿದ್ರೆ ಸರ್ ಇದರಲ್ಲಿ ಒಂದು 5 ಸಾಂಗ್ ಇದೆ ಅಂದರು. ನೆಕ್ಸ್ಟು ಇಲ್ಲ 7 ಸಾಂಗ್ ಇದೆ ಅಂದರು. ನೆಕ್ಸ್ಟು 9 ಸಾಂಗ್ ಇದೆ ಅಂದರು. ಆಮೇಲೆ ಇಲ್ಲಿ ನೋಡ್ತೀನಿ ಕಲಾವಿದ್ರ ದಂಡೆಲ್ಲ ನೋಡಿದಾಗ ಅದೂ ಕಡಿಮೆ ಐತೆ ಅಂತ ಅನ್ನೋ ಥರ ಅನಿಸುತ್ತೆ. ತುಂಬ ಅದ್ಭುತವಾಗಿ ಹಾಡುಗಳು ಬಂದಿದೆ. ದಯವಿಟ್ಟು ಸಿರಿ ಮ್ಯೂಸಿಕಲ್ಲಿ ನೋಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಸುರೇಶ್ ಅವರೇ ಧನ್ಯವಾದಗಳು. ಇನ್ನು ನಮ್ಮ ಸಿನಿಮಾ ರಿವ್ಯೂ ನೋಡ್ಕೊಂಡು ಬಂದ್ರೆ ಅಂತ ಹೇಳಿದ್ರೆ ಅವರು ನಮ್ಮ ರಿವ್ಯೂ ನವಾಸ್. ಸೊ ರಿವ್ಯೂ ಸ್ಟೈಲಲ್ಲೇ ಈ ಪಾತ್ರದ ಬಗ್ಗೆ ಹೇಳಬೇಕು. ನೋಡೋಣ ಹೇಗೆ. ಸೆಂಟ್ರಿಗೆ ಬಂದ್ಬಿಡ್ತೀನಿ ನಾನು ಫಸ್ಟ್. ಪಾತ್ರ ಮಾಡಿರೋ ರಫೀಕ್ ಅವರು ಬ್ಲ್ಯಾಕ್ ಡ್ರೆಸ್, ಮಗನ್ ಪಾತ್ರ ಮಾಡಿರೋಂತ ನವಾಜ್ ಬ್ಲ್ಯಾಕ್ ಡ್ರೆಸ್. ಓಕೆ, ಸಂತಿಗೆ ಮೊದಲನೇ ಸರಿ ಒಂದು ಫ್ಯಾನು ಮಾತಾಡ್ತಾರ. ಯಶಿನ್ ಹೆಸರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂತು ಅಣ್ಣನ ಬಗ್ಗೆ ಒಂದು ಡೈಲಾಗ್ ಹೊಡಿತೀನಿ. ಅಪ್ಪುನ ಅಂತಾರೆ ಪವರ್ ಸ್ಟಾರ್, ದರ್ಶನ್ ಅಂತಾರೆ ಚಾಲೆಂಜಿಂಗ್ ಸ್ಟಾರ್, ನಮ್ಮ ಸಂತಣ್ಣನ ಅನ್ಬೇಕು ಮಾನ್ ಸ್ಟಾರ್. ಅಪ್ಪುದೊಂದು ಸಾಂಗ್ ಹೇಳ್ತೀನಿ. ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ, ಕಾಣದಂತೆ ಮಾಯವಾದನೋ ನಮ್ಮ ಶಿವಕ್ಕ ಕೈಲಾಸ ಸೇರಿಕೊಂಡನೋ. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನೋ, ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಥ್ಯಾಂಕ್ ಯು. ಸೋ ಸ್ವೀಟ್. ಥ್ಯಾಂಕ್ ಯು ಗಂಗಾ. ಸ್ಟೈಲಲ್ಲಿ ಬಿಡಿ ಒಂದು ಆವಾಜ್. ಕಮಾನ್. ಎಲ್ರಿಗೂ ನಮಸ್ಕಾರ. ನಾನು ಆವಾಜ್ ಮಾತಾಡ್ತಿದ್ದೀನಿ. ಇವತ್ತು ನಾಚಿಕೆ ಆಗ್ತಿದೆ ಏನೋ ಮಾತಾಡಕ್ಕೆ. ಯಾಕೋ ಬೇರೆದೇನಿಲ್ಲ. ಇಲ್ಲಿ ಹೋಗಿ ಅಲ್ಲ, ನಾಚಿಕೆ ಆಗ್ತಾ ಇದೆ ಅಂತಾನೆ ಸೆಕೆಂಡ್ ರೋಲ್ ನಿಂತಿರೋದು ಅಣ್ಣ. ಇಲ್ಲ, ಏನಂದ್ರೆ ನಾನು ಬೇರೆ ಸಿನಿಮಾಗಳಿಗೆ ಮನೋಣ ಆಗಿರ್ಬೋದು, ಮೋಕ್ಷಣ ಆಗಿರ್ಬೋದು ಎಲ್ಲ ಅಂತಿದ್ರು. ನಾವು ಬೇರೆ ಎಲ್ಲ ಬರ್ತೀಯ, ಡೈಲಾಗ್ ಹೇಳ್ತೀಯ, ನಿಂದೇವಾಗ್ಲೂ ಸಿನಿಮಾ ಬರುತ್ತೆ ಅಂತ. ಆ ಚಾಮುಂಡಿ ತಾಯಿ ಅಲ್ಲ ಕಂಡ್ಬಿಟ್ಟಿದ್ದಾರೆ. ಇವಾಗ ನನ್ನ ಸಿನಿಮಾ ಬಂದಿದೆ ಅಣ್ಣ, ಒಳ್ಳೆ ಪಾತ್ರ ಮಾಡಿದ್ದೀನಿ, ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂತಿದ್ದೀನಿ ಅಷ್ಟೇ. ಆದ್ರೆ ಬೇರೆ ಸಿನಿಮಾಗಳಿಗೆ ಹೋಗಿ ಡೈಲಾಗ್ ಹೇಳೋದಂದ್ರೆ 2 ನಿಮಿಷ ಠಕ್ 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 ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ಅದೇನು ತಲೆಗೆಡಿಸ್ಕೊಳಂಗಿಲ್ಲ. ಅವ್ರು ನಾನು ಒಂದೇನೋ ಒಂದು ಮಾಡಿದಾಗ ಅದು ಹೆಂಗಿರುತ್ತೆ ಅಂದ್ರೆ ಒಂಥರ ನಡುಕ್ತಾ ಇರುತ್ತೆ. ಅದು ಯಾರಿಗೂ ಗೊತ್ತಾಗಲ್ಲ. ಅದು ಇದೇನೋ ಒಂದು ಮಾಡಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಒಂಥರ ನಡುಕ್ತಾ ಇರುತ್ತೆ. ಸೊ ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ. ನಮ್ಮ ಪ್ರೊಡ್ಯೂಸರು ಪುಟ್ಟರಾಜು ಅವರಾಗಿರ್ಬೋದು, ಡೈರೆಕ್ಟರ್ ನಮ್ಮ ಆರೋನ್ ಕಾರ್ತಿಕ್ ಆಗಿರ್ಬೋದು,
ಸಿನಿಮಾ ಬಂದ್ಬಿಟ್ಟು ನಾರ್ಮಲ್, ಇವಾಗ ಏನೋ ನಾರ್ಮಲ್ ಹೋದ್ವಿ ಸಿನಿಮಾ ನೋಡಿದ್ವಿ ಬಂದ್ವಿ ಆ ಥರ ಏನಿರಲ್ಲ. ಒಳ್ಳೆ ಕಾನ್ಸೆಪ್ಟ್ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದ್ರ ನಮ್ಮ ಧರ್ಮಣ ಬಂದ್ಬಿಟ್ಟು ಅಷ್ಟು ಈಸಿಯಾಗಿ ಯಾವ ಸಿನಿಮಾನು ಒಪ್ಕೊಳ್ಳಲ್ಲ. ಅವರಿಗೆ ಸಿನಿಮಾ ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ ಆ ಸಿನಿಮಾನೇ ಒಪ್ಕೊಳ್ಳೋದು. ಇವರು ಈ ಸಿನಿಮಾದಲ್ಲಿ ಮಾಡ್ತೇವೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇರುತ್ತೆ ಸಿನಿಮಾ ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಡೈಲಾಗ್ ಹೇಳಕ್ಕೆ ನನಗೆ ಏನೋ ಒಂಥರ ಸೀರಿಯಸ್ ಆಗಿ ಭಯ ಆಗ್ತಿದೆ ಇವತ್ತು. ಆರೋ ಒಂಚೂರು ಜೋಶ್ ಕೊಡ್ರಿ, ಏನೋ ಒಂದು 2 ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಸಿಂಪಲ್ ಆಗಿ. ಅಣ್ಣ ಚಿಕ್ಕಮಕ್ಳು ನಾನು ನೋಡಿದ್ರೆ ಆಗ್ಬಿಡ್ತಾರೆ ಡರ್ರು. ಇಲ್ಲಿರೋ ಪ್ರತಿಯೊಬ್ರು ಕಷ್ಟಪಟ್ಟು ಮಾಡಿರೋ ಸಿನಿಮಾ ಮಾನ್ಸ್ಟರ್ರು. ತುಂಬಾ ಕಷ್ಟಪಟ್ಟು, ಅಷ್ಟು ಈಸಿಯಾಗಿ ಸಿಂಪಲ್ ಆಗಿ ಯಾವ್ದು ಮಾಡಿಲ್ಲ ಅಣ್ಣ. ತುಂಬಾ ಕಷ್ಟಪಟ್ಟು ಮಾಡಿದೀವಿ ಪ್ರತಿಯೊಂದು. ಸೊ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಅಣ್ಣ ನಾನು ಇದು ಡೈಲಾಗ್ ಅಷ್ಟೇ ಅಲ್ಲ ಅಣ್ಣ, ಆಕ್ಟಿಂಗ್ ಮಾಡ್ತೀನಿ ಅಣ್ಣ, ಒಂದ್ಸಲಿ ಚಾನ್ಸ್ ಕೊಡಿ ಅಂತ ಕೇಳ್ಕೊಂತ ಇರ್ತೀನಿ. ಆ ಒಂದು ಚಾನ್ಸು ನಮ್ಮ ಪುಟ್ಟರಾಜ್ ಅವ್ರು ಆಗಿರ್ಬೋದು, ನಮ್ಮ ಆರೋನ್ ಕಾರ್ತಿಕ್ ಆಗಿರ್ಬೋದು, ಬನ್ನಿ ನಾವು ಒಂದ್ಸಲಿ ಮಾಡೋಣ ಅಂತ ಅಂದ್ಬಿಟ್ಟು ಕೊಟ್ಟರು. ಅವ್ರು ಖುಷಿ ಪಟ್ಟಿದ್ದಾರೆ. ಅಂದ್ರೆ ನಮ್ಮ ಕೆಲಸ ಏನಿದೆ, ನಮಗೆ ಯಾರು ಚಾನ್ಸ್ ಕೊಟ್ಟಿರ್ತಾರೆ, ಯಾರು ನಮ್ಮನ್ನ ಕರೆದ್ಬಿಟ್ಟು ನಿಮ್ಗೆ ಒಂದ್ಸಲಿ ನೋಡೋಣ ನಾವು ಏನ್ ಮಾಡ್ತೀರಾ ಅಂತ ಅಂತಾರೆ, ಅವ್ರಿಗೆ ಖುಷಿ ಪಡಿಸ್ಬೇಕು. ಇವ್ರುಗಳು ಖುಷಿ ಪಟ್ಟಿದ್ದಾರೆ ಅಂದ್ರೆ, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಖುಷಿ ಪಟ್ಟಿದ್ದಾರೆ ಅಂದ್ರೆ 100% ಆಡಿಯನ್ಸ್ ಖುಷಿ ಪಡ್ತೀರಾ. ಪ್ರತಿಯೊಬ್ರು ಒಂದ್ಸಲ ಬಂದ್ಬಿಟ್ಟು ನಾನು ಇಷ್ಟೇ ಕೇಳೋದು. ನಾನು ಇವಾಗ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ಬನ್ನಿ ಸಿನಿಮಾ ನೋಡಿ ಬರ್ಲೇಬೇಕು, ಎಲ್ಲರೂ ಬರ್ಲೇಬೇಕು, ಸಿನಿಮಾ ನೋಡ್ಲೇಬೇಕು. ಬೈ ಟ್ರೈಲರ್ ನೋಡಿ ಚೆನ್ನಾಗಿದೆ, ಸಿನಿಮಾ ಕಾನ್ಸೆಪ್ಟೇ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಬಂದ್ಬಿಟ್ಟು ಒಂದ್ಸಲಿ ಸಿನಿಮಾ ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ಬಂದ್ಬಿಟ್ಟು ಒಂದ್ಸಲ ಎಲ್ಲರೂ ಕೈ ಹಿಡೀರಿ ಅಂತ ಅಂದ್ಬಿಟ್ಟು ಕೇಳ್ಕೊಂತ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೇಳ್ಕೊಂತ ಇದ್ದೀನಿ ನಾನು, ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಅಂದ್ಬಿಟ್ಟು. ತುಂಬಾ ಭಯ ಆಗ್ತಿದೆ, ಆದ್ರೂ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ರಕ್ಷಕ್ ಸ್ಟೇಜ್ಗೆ ಬರಬೇಕಾಗಿ ಕೋರಿಕೆ. ಚುಂಚೇಗೌಡರು, ಉಮೇಶ್ ಬಣ್ಕರ್ ಅವರು ಜೊತೆಗೂಡಿ ಲಾಂಚ್ ಮಾಡಬೇಕು. ವೆಂಕಟರಾಮ್ ರೆಡ್ಡಿ ಅವರು, ಹರಿ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಹಿರಿಯ ನಿರ್ಮಾಪಕರು. ನಾಗೇಶ್ ಅವರು, ಕನ್ನಡ ಪರ ಹೋರಾಟಗಾರರು. ಉಮೇಶ್ ರವರು ದಯಮಾಡಿ ಬರಬೇಕು ವೇದಿಕೆಗೆ. ಸುರದೇವಪುರದ ಸಮಾಜ ಸೇವಕರು ರವಿಕುಮಾರ್ ಅವರು, ಹಾಗೆ ಎಲ್ಲೋ ಟ್ರಾವೆಲ್ಸ್ನ ಸ್ಥಾಪಕರಾದಂತಹ ವೆಂಕಟರಾಮ್ ರೆಡ್ಡಿ ಅವರು, ಶ್ರೀನಿಧಿ ಅಸೋಸಿಯೇಟ್ಸ್ನ ಮಾಲತಿ ಪ್ರಸಾದ್, ಓಬಳಪ್ಪ ಅವರು, ನಿವೃತ್ತ ಶಿಕ್ಷಕರಾದಂತಹ ನಾರಾಯಣ ಸ್ವಾಮಿ, ಹಾಗೆ ಆಲಿಂಗಡಿ ಮಂಜುನಾಥ್ ರವರು, ಸ್ವಸ್ತಿಕಾ ಬಿಸಿ. ಬಹುಶಃ ಇಷ್ಟು ವರ್ಷಗಳಲ್ಲಿ ನಾನು ನೋಡಿದಂತ ಇಷ್ಟೊಂದು ಜನ ಮಾತಾಡಿದಂತ ಪ್ರೆಸ್ ಮೀಟ್ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬರೋಬ್ಬರಿ 25 ಜನ ಮಾತಾಡಿದ್ದಾರೆ ಇವತ್ತು. ಸೊ ದಿನಗಳು ಓಡ್ಲಿ, ಸಿನಿಮಾ ಇನ್ನೂ ಹೆಚ್ಚು ದಿನಗಳು ಓಡ್ಲಿ, ಎಲ್ಲರ ಒಂದು ಶುಭ ಹಾರೈಕೆ ನಮ್ಮ ಜೊತೆ ಇರ್ಲಿ ಅಂತ ಹೇಳ್ತಾ, ಇಷ್ಟೊಂದು ಜನ ಬಹಳ ಪ್ರೀತಿಯಿಂದ ಬಂದಿದ್ದೀರಾ ಪ್ರೋತ್ಸಾಹವನ್ನ ನೀಡಲಿಕ್ಕೆ. ಬಹಳಷ್ಟು ಬೇರೆ ಬೇರೆ ಸಿನಿಮಾದವರು ಕೂಡ ನಮ್ಮ ಜೊತೆ ಆಗಿದ್ದೀರಾ. ಎಲ್ಲ ಬೇರೆ ಬೇರೆ ಫಿಲ್ಮ್ ಟೀಮ್ಸ್ ಅವ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಇನ್ನು ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರ ಸಂಪೂರ್ಣ ಪ್ರೋತ್ಸಾಹ ಇರಲಿ. ಇವತ್ತಷ್ಟೇ ಸಿರಿ ಮ್ಯೂಸಿಕ್ ಪ್ಲಾಟ್ಫಾರ್ಮ್ ನಲ್ಲಿ ನಮ್ಮ ಆಡಿಯೋ ಲಾಂಚ್ ಆಗಿದೆ, ಟೀಸರ್ ಲಾಂಚ್ ಆಗಿದೆ. ನಿಮ್ಮ ಮೇಲೆ ಕೂಡ ಒಂದು ಜವಾಬ್ದಾರಿ ಇದೆ. ಪ್ಲೀಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಲಿಂಕ್ ಅನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಸಂಪೂರ್ಣ ಮಾನ್ಸ್ಟರ್ ಟೀಮ್ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.